ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಗಾಂಧಿ ಬಜಾರ್ ಸರ್ಕಲ್, ಬೆಂಗಳೂರಿನ ಬಸವನಗುಡಿಯ ಗಾಂಧಿ ಬಜಾರ್ ಸರ್ಕಲ್. ಯಾರಿಗೆ ಗೊತ್ತಿಲ್ಲ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಅದಕ್ಕೆ ಬೇಕಾದಂತಹ ಅಲಂಕಾರಕ್ಕೆ ಬೇಕಾದಂತಹ ಎಲ್ಲ ಪದಾರ್ಥಗಳು ಅಥವಾ ವಸ್ತುಗಳನ್ನು ನಾವು ಗಾಂಧಿ ಬಜಾರ್ ಸರ್ಕಲಲ್ಲಿ ಕೊಂಡ್ಕೊಳ್ಬಹುದು. ಬನ್ನಿ ನೋಡೋಣ ನಮ್ಮ ಗಾಂಧಿ ಬಜಾರ್ ಸರ್ಕಲ್ ಹೇಗಿದೆ ಅಂಥೇಳಿ. ಗ್ರಂಥಿಗೆ ಅಂಗಡಿಗಳ ಮುಂಭಾಗದಲ್ಲಿ ಈ ಎಲ್ಲ ವಸ್ತುಗಳನ್ನು ಇಟ್ಟಿದ್ದಾರೆ. ನೋಡಿ, ಬೆಲೆಯನ್ನು ವಿಚಾರಿಸೋಣ ಬನ್ನಿ. ಇದು ಮಧ್ಯೆ ತೆಂಗಿನಕಾಯಿ ಮೇಲೆ ಹೀಗೆ ಜುಟ್ಟು ಮೇಲೆ ಇಟ್ಬಿಟ್ಟು ಇದ್ರ ಮೇಲೆ ಹಾರವನ್ನು ಹಾಕೋದು. ಇದು ಕಾಯಿ ಮೇಲೆ ಇಡೋದಲ್ವಾ? ಎಷ್ಟು ಇದು ರೇಟ್ ಹೇಳಿ, ಬೇರೆಯವರು ತಗೋತಾರೆ, ನೋಡ್ಬಿಟ್ಟು ಹೇಳಿ. 120. ಇದು 120. ಇದು 120 ಇದೆಯಲ್ಲ, ಅದಕ್ಕೆ ನೋಡಿ. ಹೌದಾ? ಯಾವ 20? ಇದು ಇದು 100. 120 ಇದು 100. ಹೌದಾ? ಅದಕ್ಕೆ ಏನು ವ್ಯತ್ಯಾಸ? ಅದು ಸ್ಟೀಲು, ಇದು ಪೇಂಟ್ ಮಾಡಿದ್ದಾರೆ ಅಷ್ಟೇ ಅಲ್ವಾ? ನೋಡಿ, ಇದು 120 ಹೇಳ್ತಾ ಇದ್ದಾರೆ. ಯಾರಾದರೂ ಬಂದು ತಗೊಳ್ಳಿ. ಇದು ರೆಡ್ ಗ್ರೀನ್ ಇದೆ. ಹೆಚ್ಚಿನ ಹಾರಗಳನ್ನು ಹಾಕಬಹುದು ಇದರಲ್ಲಿ. ಇದ್ರಲ್ಲಿ ಸೈಜ್ ಇರುತ್ತೆ, ದೊಡ್ಡದು ಚಿಕ್ಕದು ಎಲ್ಲ. ನೋಡಿ, ನೀವು ತಗೋಬಹುದು. ಇದಾ 120? ತಗೋತೀನಿ, ಒಂದು ನಿಮಿಷ ಫೋಟೋ ತಗೊಂಡು ಆಮೇಲೆ ತಗೋತೀನಿ. ನೋಡಿ, ಬ್ಯಾಕ್ಗ್ರೌಂಡ್ಗೆ ಗ್ರೀನ್ದು ತಗೊಂಡಿದ್ದಾರೆ. ಬ್ಯಾಕ್ಗ್ರೌಂಡ್ ಎಲೆಗಳು ಪ್ಲಾಸ್ಟಿಕ್ದು ನೋಡಿ. ಆಮೇಲೆ ಕಮಲವನ್ನು ಇಟ್ಟಿದ್ದಾರೆ. ಅಲ್ಲ ಇದೆಷ್ಟು ನೋಡಿ, ಇದು ರೇಟ್ 900. ನೋಡಿ, ಇದು ಪ್ಲಾಸ್ಟಿಕ್ ಎಲೆ. ನೀವು ಹಿಂದ್ಗಡೆ ಪ್ರಭಾವಳಿ ಕೂಡಿಸ್ತಿರಲ್ಲ, ಲಕ್ಷ್ಮಿ ಕೂಡಿಸ್ತಿರಲ್ಲ, ಹಿಂದ್ಗಡೆ ಇದನ್ನು ಇಡಬಹುದು, ಚೆನ್ನಾಗಿರುತ್ತೆ. ಆದರೆ ಪ್ಲಾಸ್ಟಿಕ್ ಇದು. ಆಮೇಲೆ ತೋರಣಗಳು ಸಿಗುತ್ತೆ ನೋಡಿ, ತೋರಣ ಇದೆ ಯಾವ ಥರದ್ದು ಬೇಕು. ಆಮೇಲೆ ಬಾಳೆಗೊನೆ ಇದೆ. ಎಷ್ಟು ವೆರೈಟಿಯ ತೋರಣಗಳು ಬೇಕು ನಿಮಗೆ ಅಷ್ಟು ಸಿಗುತ್ತೆ. ಅದಿತಿ ಅಂಥೇಳಿ ಸ್ಟೋರ್ ಹೆಸರು, ಗಾಂಧಿ ಬಜಾರ್ ಸರ್ಕಲಲ್ಲೇ ಇದೆ. ನೋಡಿ, ಬೇಕಾದಷ್ಟು ವೆರೈಟಿ ಇದೆ. ಮಾತಾಡ್ಕೊಂಡು ಸ್ವಲ್ಪ ಕಡಿಮೆ ಮಾಡ್ಕೊತಾರೆ. ತುಂಬ ಚೆನ್ನಾಗಿದೆ ನೋಡಿ. ಇದು ಹಾರ, ಬಟ್ಟೆನಲ್ಲಿ ಹಾಕಿರುವಂಥ ಒಂದು ಹಾರ, ಚೆನ್ನಾಗಿದೆ. ಜಡೆಗಳು ಮತ್ತು ಕಮಲದ ಹೂಗಳು ಇದು ಇದೆ. ತಗೊಳ್ಳೋದಾದರೆ ತಗೋಬೋದು. ನೋಡಿ, ಹೀಗೆ ಪ್ರಭಾವಳಿ ಹಿಂದೆ ನೀವು ತೆಂಗಿನಕಾಯಿಯನ್ನು ಹೇಗೆ ಇಡ್ತೀರಲ್ವ, ಅದರ ಹಿಂದೆ ಪ್ರಭಾವಳಿಗೆ ಇದು ಚಿಕ್ಕದಾಗಿ ಒಂದು ಮುತ್ತಿನಲ್ಲಿ ಒಂದು ಅಲಂಕಾರ ಮಾಡಿದ್ದಾರೆ. ನೀವು ಇದನ್ನು ಸಹ ನೀವು ಕೊಂಡ್ಕೊಳ್ಬಹುದು. ಸಾಕಷ್ಟು ವೆರೈಟಿ ಇದೆ ನೋಡಿ. ಇಲ್ಲಿ ನಿಮಗೆ ಎಷ್ಟು ವೆರೈಟಿ ಬೇಕೋ ಅಷ್ಟು ಸಿಗುತ್ತೆ ನೋಡಿ. ಒಂದೇ ಥರದ್ದಿದೆ. ಮತ್ತು ದೀಪಗಳನ್ನು ಹಚ್ಚೋದಕ್ಕೆ, ಬತ್ತಿ ಹಚ್ಚೋದಕ್ಕೆ, ದೊಡ್ಡ ದೊಡ್ಡ ದೀಪಗಳಿಗೆ ಬತ್ತಿಗಳಿದೆ. ಸಾಕಷ್ಟು ಇದೆ ಒಳಗೆ. ಆಮೇಲೆ ನೋಡಿ, ಇದು ರಂಗೋಲಿಗಳನ್ನು ಕಾಣಿಸ್ತೀರಿ. ಪುಟ್ಟದು ಅಲಂಕಾರಕ್ಕೆ ಟಾಣಿ ವಾಜು. ಆಮೇಲೆ ಕಮಲದ ಹೂವಿನ ಒಂದು ಬಟ್ಟೆಯ ಹಾರ. ಇದು ಪ್ಲಾಸ್ಟಿಕ್ ಅಲ್ಲ, ಇದು ಬಟ್ಟೆ ಹಾರ. ದೇವಿಗೆ ಬಟ್ಟೆನಲ್ಲಿ ಮಾಡಿರ್ತಕ್ಕಂಥ ಒಂದು ಹಾರ. ಬಂದು ತಗೊಳ್ಳಿ, ಬೇಕಾದಷ್ಟು ವೆರೈಟಿಗಳಿದೆ, ನೀವು ಬಂದು ತಗೊಳ್ಬಹುದು. ಆಮೇಲೆ ಕಮಲಗಳು ಇದೆ ನೋಡಿ. ಡೇರಾ ಹೂವು ಬಟ್ಟೆನಲ್ಲಿ ಮಾಡಿರ್ತಕ್ಕಂಥ ಇದು ಡೇರಾ. ಇದು ಎಲ್ಲ ಕಡೆಯೂ ಸಿಗ್ತಾ ಇದೆ ರಬ್ಬರಲ್ಲಿ, ಪ್ಲಾಸ್ಟಿಕ್ ಅಲ್ಲ, ಇದು ರಬ್ಬರ್ ಅಂತ ಹೇಳ್ತಾ ಇದ್ದಾರೆ. ಒಂದು ಸೇವಂತಿಗೆ ರೀತಿಯಲ್ಲಿ ಇದು ಇದೆ. ಹೂಗಳು, ಅಲಂಕಾರ, ಪೀಠ, ಆಮೇಲೆ ಅರಿಶಿನ ಕುಂಕುಮದ ಒಂದು ತಟ್ಟೆ, ಎಲ್ಲವನ್ನೂ ಸಹ ನೀವಿಲ್ಲಿ ನೋಡ್ಬೋದು. ಇದು ಬಾಳೆಯ ಒಂದು ಹಾರ. ಇದು ಬಾಳೆಗೊನೆ, 2 ಬಾಳೆಗೊನೆ ಜೊತೆ ಇದೆ.
ಇಲ್ಲಿ ಚೆನ್ನಾಗಿದೆ, ರಂಗೋಲಿ ಇದೆ, ಸಾಕಷ್ಟು ಪೀಠಗಳು ಸಹ ಇಲ್ಲಿ ನೋಡ್ತಾ ಇದ್ದೀರಿ ನೀವು. ಇದು ಸತೀಶ್ ಸ್ಟೋರ್ ಅಲ್ವಾ? ಹಾಂ, ಇದು ಗಾಂಧಿ ಬಜಾರಲ್ಲಿ ಸತೀಶ್ ಸ್ಟೋರ್ ಅಂತ ಹೇಳಿ ಹೆಸರು. ಹಂಗೆ ಸತೀಶ್ ಸ್ಟೋರ್ ಅಲ್ವಾ ಇದು? ಹಾಂ, ಸತೀಶ್ ಸ್ಟೋರ್ ಅಂತ ಹೇಳಿ ಇದು ಎಲ್ಲ ವಿಧವಾದ ಮದುವೆಗೆ ಸಂಬಂಧಪಟ್ಟಿದ್ದು. ಕೊಬ್ಬರಿ ಬೇಕಾದರೆ ನೀವು ಆರ್ಡ್ರ್ ಕೊಟ್ಟು ಕೊಬ್ಬರಿ, ನಾನು ನನ್ನ ಮಗನ ಮದುವೆಯಲ್ಲಿ ಕೊಬ್ಬರಿ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಂಡು ಹೋಗಿದ್ದೆ. ಒಂದು 5-6 ದಿನ ಮುಂಚೆನೇ ಹೇಳಿದರೆ ಇವರು ವಧುವರರ ಒಂದು ಹೆಸರನ್ನು ಕೊಬ್ಬರಿನಲ್ಲಿ ಕೆತ್ತಿ ಕೊಡ್ತಾರೆ. ವರಮಹಾಲಕ್ಷ್ಮಿಗೆ ಬೇರೆ ಬೇರೆ ಸಿಹಿ ತಿಂಡಿಗಳನ್ನೆಲ್ಲ ಇಟ್ಟಿದ್ದಾರೆ, ಲಕ್ಷ್ಮಿಯನ್ನು ಅಲಂಕಾರ ಮಾಡಿ ಇಟ್ಟಿದ್ದಾರೆ ನೋಡಿ. ಬಂದು ತಗೊಳ್ಳಿ ಎಲ್ಲ. ಸ್ವಲ್ಪ ಬೆಲೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿ ಮಾಡ್ತಾರೆ. ಬೇಕಾದಷ್ಟು ಹಾರಗಳಿದೆ, ಸಿಹಿ ಇಲ್ಲಿ ಬತ್ತಿಗಳು ಸಿಗುತ್ತೆ, ಹತ್ತಿ ಬತ್ತಿಗಳು ಬೇಕಾದಷ್ಟು ಬಗೆಯಲ್ಲಿ ಸಿಗುತ್ತೆ. ವರಮಹಾಲಕ್ಷ್ಮಿಗೋಸ್ಕರ ಒಂದು ವಿಶೇಷ ಅಲಂಕಾರವನ್ನು ಮಾಡಿದ್ದಾರೆ. ಆಮೇಲೆ ದೀಪಗಳು ಇರುತ್ತಲ್ವಾ, ನಾವು ಆರತಿ ದೀಪಗಳು ವರಮಹಾಲಕ್ಷ್ಮಿಗೆ, ಅದು ಸಿಗುತ್ತೆ ನೋಡಿ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ಎಷ್ಟು ಇದು ಚೆನ್ನಾಗಿರುತ್ತೆ. ಇದು ಇರುತ್ತೆ ಸಾಕಷ್ಟು ಬೆಲೆ. ಇಲ್ಲಿ ನಾವು ಬತ್ತಿಯನ್ನು ಹಚ್ಚಿ ಮಾಡ್ಬೋದಂಥದ್ದು ನೋಡಿ. ಒಂದು ಜೊತೆಗೆ 1800 ರೂಪಾಯಿ ಹೇಳ್ತಾ ಇದ್ದಾರೆ. ಇದು ಲೈಫಲ್ಲಿ ಒಂದ್ಸರಿ ತೊಗೊಳ್ಳೋದಲ್ವಾ, ಪ್ರತಿ ಹಬ್ಬಕ್ಕೂ ಆಗುತ್ತೆ. ಇದಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ರೀತಿಯಲ್ಲಿದೆ ನೋಡಿ. ಇದರೊಂದು ರೀತಿಯಲ್ಲಿದೆ, ಇದರಲ್ಲಿ ಬತ್ತಿ ಹಾಕಿದ್ರೆ ಆಗುತ್ತೆ. ಬೇರೆ ಬೇರೆ ಫಂಕ್ಷನ್ಗೆ ಆಗುತ್ತೆ, ವರಮಹಾಲಕ್ಷ್ಮಿಗಾಗುತ್ತೆ, ಗೌರಿಗಾಗುತ್ತೆ. ಅಲಂಕಾರ ಏನಾದರೂ ಬೇಕಂದರೆ ನಾವು ಸತೀಶ್ ಸ್ಟೋರ್ಗೆ ಬರಬೇಕು ನೋಡಿ. ಸಾಕಷ್ಟು ವೆರೈಟಿ ಇದೆ ಇಲ್ಲಿ ನೋಡಿ. ಬೇರೆ ಬೇರೆ ಸಂದರ್ಭಗಳಲ್ಲಿ ಫಂಕ್ಷನ್ಗೆ ಪುರಿ ಉಂಡೆಗಳನ್ನ ಅಲಂಕಾರವಾಗಿ ಮಾಡಿದ್ದಾರೆ ಅಲ್ವಾ. ನಾನು ಮದುವೆಗಳಿಗೆ ಬಂದಾಗ ಇಲ್ಲಿ ತಗೊಳ್ತಾ ಇದ್ದೆ ಎಲ್ಲ. ಹೌದಾ? ನೋಡಿ ಇಲ್ಲಿ ತಿರುಪತಿಯ ವೆಂಕಟರಮಣ ಸ್ವಾಮಿಯ ಒಂದು ಫೋಟೋವನ್ನು ಇಟ್ಟಿದ್ದಾರೆ ಮಾರಾಟಕ್ಕೋಸ್ಕರ. ದೊಡ್ಡ ದೊಡ್ಡ ಹೋಟೆಲ್ಲು, ದೊಡ್ಡ ಮನೆಗಳಿಗೆ, ಬಂಗಲೋಗಳಿಗೆ ತಗೊಳ್ತಾರಂತೆ ಇದನ್ನು ನೋಡಿ. ವರಮಹಾಲಕ್ಷ್ಮಿಯ ಒಂದು ಅಲಂಕಾರ, ಸಣ್ಣ ಸಣ್ಣ ದೀಪಗಳಿದೆ. ಹಾಗೆಯೇ ನೋಡಿ ಹಾರ, ದೊಡ್ಡ ದೊಡ್ಡ ಹಾರ. ಇದು ಬಟ್ಟೆನಲ್ಲಿ ಮಾಡಿರುವಂಥದ್ದು ಹಾರ. ಇದು ಚೆನ್ನಾಗಿದೆ ನೋಡಿ. ಚಿಕ್ಕ ಚಿಕ್ಕ ಬತ್ತಿಗಳು ಆಗಲೇ ನೋಡಿದ್ವಲ್ಲ, ದೇವರಿಗೆ ಆ ಕಡೆ ಈ ಕಡೆ ಇರೋದಕ್ಕೆ. ಮತ್ತು ಇದು ಬಾಳೆಕಂದು ನೆಡೋದಕ್ಕೆ, ಆ ಕಡೆ ಈ ಕಡೆ ನೆಡೋದಕ್ಕೆ. ಕಬ್ಬಣದಲ್ಲೂ ಇದೆ, ಇವಾಗ ಸ್ಟೀನಲ್ಲಿ ಬಂದಿದೆ. ಅದು ಅಷ್ಟೇ ನೋಡಿ. ಇವೆಲ್ಲ ಬಾಳೆಕಂದನ್ನು ನೆಡೋದಕ್ಕೆ ಮತ್ತು ದೀಪ ಹಚ್ಚೋದಕ್ಕೆ. ನಮಗೆ ದೊಡ್ಡದು ಬೇಡ ಅಂತ ಹೇಳಿದರೆ ಚಿಕ್ಕ ಚಿಕ್ಕ ದೀಪಗಳನ್ನು ನೆಡಬಹುದು. ತುಂಬ ಚೆನ್ನಾಗಿದೆ ನೋಡಿ. ನೋಡಿ ಇದು ಕಮಲ. ನಮಗೆ ತುಂಬ ಗ್ರ್ಯಾಂಡಾಗಿ ಮಾಡುವಂಥವರು ಇದನ್ನೆಲ್ಲ ತಗೋತಾರೆ. ಇವರು ಇದನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಹೇಗೆ ನಾವು ವರಮಹಾಲಕ್ಷ್ಮಿಯನ್ನು ದೊಡ್ಡದಾಗಿ ಆಚರಣೆ ಮಾಡೋದಾದರೆ ತುಂಬ ಏನು ಗ್ರ್ಯಾಂಡಾಗಿ ಮಾಡ್ತೀವಿ ಅನ್ನೋರು ಹೀಗೆಲ್ಲ ಮಾಡಬಹುದು ಅಂಥೇಳಿ ಒಂದು ಅಂದಾಜಲ್ಲಿ ಇಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಇದ್ದಾಗ ಆನೆ ಇರಬೇಕು ಅಂಥೇಳಿ ಆನೆಯನ್ನು ಸಹ ಇಟ್ಟಿದ್ದಾರೆ ನೋಡಿ. ಆನೆಗೆ ಒಂದು ಸೊಂಡಿಲಿಗೆ, ಮುಖಕ್ಕೆ ಅಲಂಕಾರ. ಗೌರಿ ಇರಬಹುದು ಅಥವಾ ವರಮಹಾಲಕ್ಷ್ಮಿ ಇರಬಹುದು, ಎಲ್ಲವನ್ನು ಚೆನ್ನಾಗಿ ನೋಡಿ. ಇದಕ್ಕೆ ಮೇಲ್ಗಡೆ ಪೂರ್ಣ ಅಲಂಕಾರವನ್ನು ಮಾಡಿದ್ದಾರೆ. ಹೊರಗಡೆಯಿಂದ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲೇ ಕೆಳಗಡೆ ತೋರಣವನ್ನು ಹಾಕಿದ್ದಾರೆ, ಬಳೆಯನ್ನು ಜೋಡಿಸಿ ಚಂದದ ಎಷ್ಟು ವೆರೈಟಿ ಬೇಕು ನಿಮಗೆ ನೋಡಿ, ಎಲ್ಲವೂ ಇದೆ ಇಲ್ಲಿ. ರಂಗೋಲಿಯಿಂದ ಹಿಡಿದು, ರಂಗೋಲಿ ಹಾಕೋದಕ್ಕೆ ಬೇಕಾದಂತಹ ಒಂದು ಜರಡಿ ಏನಿದೆ, ಆ ಕಣ್ಣುಗಳು, ಅದರಿಂದ ಹಿಡಿದು ಪ್ರತಿಯೊಂದನ್ನು
ಇಲ್ಲಿ ಇಟ್ಟಿದ್ದಾರೆ ನೋಡಿ, ವರಮಹಾಲಕ್ಷ್ಮಿ. ಆಮೇಲೆ ಇಲ್ಲಿ ಮುಖವಾಡವನ್ನು ತೆಗೆದು ಬಿಂದಿಗೆ, ಇದು ಬಿಂದಿಗೆಗೆ ರೆಡಿ ಅಲಂಕಾರ ಮಾಡಿದ್ದಾರೆ. ನೋಡಿ, ಪೂರ್ಣ ಅಲಂಕಾರಗೊಂಡಂತಹ ವರಮಹಾಲಕ್ಷ್ಮಿ ರೆಡಿಯಾಗಿ ತೊಗೊಂಡ್ಬಿಟ್ಟು ನೀವು ಹಾಗೆ ತೊಗೊಂಡು ಹೋಗ್ಬೋದು. ಸತೀಶ್ ಸ್ಟೋರ್ ಅಂತ ಹೇಳಿ ಅಂಗಡಿ ಹೆಸರು, ಸರ್ಕಲಲ್ಲೇ ಇದೆ ಇದು ಅಂಗಡಿ. ಎಷ್ಟು ಜನ ಇದ್ದಾರೆ, ಸಂಜೆ ಆದರೆ ಒಳಗೆ ಕಾಲಿಡೋಕ್ಕೂ ಆಗಲ್ಲ. ನೋಡಿ, ಇದು ಹೊಸ ರೀತಿಯಲ್ಲಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ನೋಡಿ, ಹಾರಗಳು ಹಬ್ಬಕ್ಕೋಸ್ಕರ ವಿಶೇಷವಾಗಿ ರೆಡಿ ಮಾಡಿ ಬಂದಿವೆ. ನೋಡಿ, ಮೇಲೆ ಒಂದು ಅಲಂಕಾರ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ. ನಾನು ನನ್ನ ಮಕ್ಕಳ ಮದುವೆಗೆಲ್ಲ ಇಲ್ಲೇ ಬಂದು ಧಾರೆ, ತಂಬಿಗೆ ಅವುಗಳನ್ನೆಲ್ಲ ಇಲ್ಲೇ ತೊಗೊಂಡು ಹೋಗಿದ್ದೆ. ಒಳಗಡೆ ಇನ್ನೂ ಮಾಳಿಗೆ ಮೇಲೆ ಇನ್ನೂ ಬಹಳಷ್ಟು ಅಲಂಕಾರಿಕ ವಸ್ತುಗಳನ್ನು ನೀವು ನೋಡಬಹುದು. ಹೋಗ್ತೇನೆ ಈಗ. ಬಂದು ತಗೋಬಹುದು ನೀವು. ರಂಗೋಲಿ ಹಾಕೋದಕ್ಕೆ ನೋಡಿ ಎಲ್ಲ ಸಿಗುತ್ತೆ. ಇದ್ರ ಮೇಲೆ ಪುಡಿ ಹಾಕಿ ಇಟ್ಟರೆ ಆಯ್ತು. ಮತ್ತು ಮಣ್ಣಿನ ದೀಪಗಳು ಇಂಥದ್ದಿಲ್ಲ ಅಂತ ಹೇಳೋ ಹಾಗೆ ಇಲ್ಲ. ನೋಡಿ, ಮಣ್ಣಿನ ದೀಪಗಳು, ದೊಡ್ಡ ದೊಡ್ಡ ಮಣ್ಣಿನ ದೀಪ. ಕಾರ್ತಿಕ ಮಾಸಕ್ಕೆ ಇದರಲ್ಲಿ 365 ಬತ್ತಿಗಳನ್ನು ಹಾಕಿ ಇಡೋದಕ್ಕೆ ಚೆನ್ನಾಗಿದೆ. ಇದು ದೊಡ್ಡ ದೊಡ್ಡ ದೀಪಗಳಿದೆ. ರಂಗೋಲಿಯ ದೀಪಗಳು ಸಹ ಇದೆ ನೋಡಿ. ಗೌರಿ ಮರಗಳು ಸಹ ಇಟ್ಟಿದ್ದಾರೆ ಇಲ್ಲಿ. ಒಂದೊಂದು ದಿಂಡನ್ನು ಕಟ್ಟಿ ಜೋಡಿಸಿರೋದು ಒಂದು ವಿಶೇಷ. ಎಷ್ಟು ಹಾರಗಳು ಬೇಕು ನಿಮಗೆ ನೋಡಿ, ಹಾರಗಳು, ಎಷ್ಟು ಹಾರಗಳು ಬೇಕು ನಿಮಗೆ, ಎಷ್ಟು ವೆರೈಟಿ ಹಾರಗಳು ಬೇಕು ಅಷ್ಟು ಸಿಗುತ್ತೆ. ಇಲ್ಲಿ ಸಿಹಿ ತಿಂಡಿಗಳ ಒಂದು ಅಲಂಕಾರ ಮಾಡಿದ್ದಾರೆ. ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ, ಮನೆಯಲ್ಲಿ ನಡೆಯುವಂಥ ಕಾರ್ಯಕ್ರಮಗಳಿಗೆ ಈಗಾಗಲೇ ಸಿದ್ಧಪಡಿಸಿ ಪ್ಯಾಕ್ ಮಾಡಿರುವಂತಹ ಒಂದು ಅಲಂಕಾರಿಕ ತಟ್ಟೆಗಳಲ್ಲಿ ಇಟ್ಟು ರೆಡಿ ಮಾಡಿದ್ದಾರೆ. ಇದನ್ನು ನಾವು ಕೊಂಡ್ಕೊಳ್ಳೋದು, ತೊಗೊಂಡೋಗಿ ಜೋಡಿಸುವಂಥದ್ದಷ್ಟೇ ಕೆಲಸ. ನೋಡಿ, ಎಳ್ಳುಂಡೆ, ಬಿಳಿ ಎಳ್ಳುಂಡೆ ಮತ್ತು ಕಪ್ಪು ಎಳ್ಳುಂಡೆಗಳೆಲ್ಲ ಇದೆ. ಯಾವ ಸಿಹಿ ತಿಂಡಿ ಬೇಕಾದರೂ ಸಹ ನೀವು ಇಲ್ಲಿ ಕೊಂಡ್ಕೊಳ್ಬಹುದು. ಶ್ರಮ ಆಗೋದೇ ಇಲ್ಲ ಮನೆಯಲ್ಲಿ ಮಾಡುವಂಥದ್ದು. ದೊಡ್ಡ ದೊಡ್ಡ ಪುರಿಯ ಉಂಡೆಗಳಿವೆ, ಮನೆಯಲ್ಲೂ ಮಾಡ್ಕೊಳ್ಬಹುದು. ಇದನ್ನು ಸಮಯ ಇಲ್ಲದೆ ಇರುವಂಥವರು, ಉದ್ಯೋಗಸ್ಥ ಮಹಿಳೆಯರಿಗೆ ಒಂದು ಹೇಳಿ ಮಾಡಿಸಿದಂತಹ ಜಾಗ ಅಂತ ಹೇಳಿದರೆ ಅದು ಗಾಂಧಿ ಬಜಾರ್ ಸರ್ಕಲ್ ಅಂತಲೇ ಹೇಳಬಹುದು. ಇನ್ನೊಂದು ರೀತಿಯ ಒಂದು ತಿಂಡಿಯನ್ನು ನಾನು ಹೊಸದಾಗಿ ನೋಡಿದೆ. ಅದನ್ನು ಇವರು ಬುಟ್ಟಿ ಚಕ್ಲಿ ಅಂತ ಹೇಳಿದರು. ಹಸಿರು ಮತ್ತು ಒಂದು ಕೇಸರಿ ಬಣ್ಣದಲ್ಲಿ ಮಾಡಿದ್ದಾರೆ. ಬುಟ್ಟಿ ಚಕ್ಕಲಿ, ನನಗೆ ಇದು ಹೊಸದು. ಇಲ್ಲಿ ನೋಡಿದೆ, ಮಾಡಬಹುದು ನಾವು ಅಂಥೇಳಿ ಅನ್ನಿಸ್ತು ನನಗೆ. ಚೆನ್ನಾಗಿದೆ. ಸಮಯ ಇಲ್ಲದೆ ಇರುವಂಥವರು ಇಲ್ಲಿ ಇದನ್ನು ಸಹ ಕೊಂಡ್ಕೊಂಡು ಹತ್ತಿ ಬತ್ತಿಗಳದ್ದು ಒಂದು ಸೆಕ್ಷನ್ನೇ ಮಾಡಿಬಿಟ್ಟಿದ್ದಾರೆ. ಇವರು ಒಂದು ವಿಭಾಗ ಮಾಡಿದ್ದಾರೆ ನೋಡಿ. ಎಷ್ಟು ವಿಧದ ನಿಮಗೆ ಹತ್ತಿ ಬತ್ತಿ ಬೇಕು ನೋಡಿ, ಅಷ್ಟು ಇದೆ ಇಲ್ಲಿ. ಗಾಂಧಿ ಬಜಾರ್ ಅಂದರೆ ಹಾಗೆ ಬಹಳ ಒಂದು ಪ್ರಸಿದ್ಧವಾದಂಥದ್ದು ಇದು ಸತೀಶ್ ಸ್ಟೋರ್ ಅಂತ ಹೇಳಿ. ಮದುವೆಗೆ ಬೇಕಾದಂಥ ಅಷ್ಟು ಸಾಮಾನುಗಳು ಇಲ್ಲಿ ಸಿಗುತ್ತೆ.
ವರಮಹಾಲಕ್ಷ್ಮಿಗೆ ಜಡೆಯನ್ನು ಹಾಕೋದಕ್ಕೆ ಬಗೆ ಬಗೆಯ ಒಂದು ಬಣ್ಣದ ಜಡೆಗಳನ್ನು ಇಲ್ಲಿ ಮಾಡಿಟ್ಟಿದ್ದಾರೆ. ನೋಡಿ ಹತ್ತಿರದಿಂದ ನೋಡೋದಾದ್ರೆ ನೋಡಿ ಉಲ್ಲನ್ ಹಾಕಿದ್ದಾರೆ. ಮಧ್ಯದಲ್ಲಿ ಇಲ್ಲಿ ಉಲ್ಲನ್ ಇದೆ. ಬಣ್ಣ ಬಣ್ಣದ ಉಲ್ಲನ್ನು ಹಾಕಿ ಕೊನೆಗೆ ಇದನ್ನು ಕುಚ್ಚನ್ನು ಹಾಕಿಟ್ಟಿದ್ದಾರೆ. ದೊಡ್ಡದು ಬೇಡ ಅಂತ ಹೇಳಿದ್ರೆ ನೋಡಿ ನೀವು ಚಿಕ್ಕದನ್ನು ತಗೊಳ್ಬಹುದು. ಬೆಲೆ ಅದ್ರ ಮೇಲೆ ನಿಗದಿ ಮಾಡಿರ್ತಾರೆ, ಹಾಕಿದ್ದಾರೆ ಬೆಲೆಯನ್ನು. ತುಂಬ ಶ್ರಮದಾಯಕವಾದಂತಹ ಕೆಲಸ ಇದು, ಬೇಗ ಆಗೋದಿಲ್ಲ. ಹತ್ತಿನಲ್ಲಿ ಮಾಡಿದಂತಹ ಇದು ಜಡೆಗಳು ಇದು ನೋಡಿ, ಬಹಳಷ್ಟು ಬಗೆಯ ಜಡೆಗಳನ್ನು ನೀವು ನೋಡ್ತಿದ್ದೀರಿ. ಇದು ಬಳೆಗಳಿಂದ ನಾವು ಹೇಗೆ ಅಲಂಕಾರ ಮಾಡೋದು ಅನ್ನೋದನ್ನು ನೋಡ್ಬೋದು, ಮತ್ತು ನೀವು ಮಾಡ್ಕೋಬಹುದು ಅಥವಾ ಇಲ್ಲಿ ಕೊಂಡ್ಕೊಳ್ಬಹುದು. ನೋಡಿ, ಹಸಿರು ಬಳೆಗಳನ್ನು ನೀವು ಬಳಸಿ ಮಾಡ್ಕೋಬಹುದು. ಇಲ್ಲಾಂದರೆ ಇಲ್ಲಿ ಬಂದು ನೀವು ಸಮಯ ಇಲ್ಲ ಅಂತ ಹೇಳಿದ್ರೆ ಬಂದು ತಗೊಂಡು ಹೋಗ್ಬೋದು. ಹಾಗೆಯೇ ಕಮಲಗಳಿದೆ ನೋಡಿ, ಕಮಲ ಇದೆ. ಇದು ಎಷ್ಟು ಮೇಡಮ್? ಇದು ಎಷ್ಟು ಪೂರ್ತಿ ಸರ ಪೂರ್ತಿ ಅಲ್ವಾ? ನೋಡಿ, ಇದು 2,000 ಅಂತ ಹೇಳ್ತಾ ಇದ್ದಾರೆ ದೇವಿಗೆ ಅಲಂಕಾರ ಮಾಡೋದಕ್ಕೆ. 2,400 ಹತ್ತಿರ 2,500 ಅಂತ ಹೇಳ್ತಾ ಇದ್ದಾರೆ. ಒಂದು ಜೊತೆ ಅಲ್ವಾ? ಒಂದು ಜೊತೆಗೆ 2, ಆ ಕಡೆ ಒಂದು ಈ ಕಡೆ ಒಂದು, ವರಮಹಾಲಕ್ಷ್ಮಿಗೆ ಆ ಕಡೆ ಈ ಕಡೆ ಅಥವಾ ಗೌರಿಗೆ ಆ ಕಡೆ ಈ ಕಡೆ ಹಾಕೋದಿಕ್ಕೆ. ನೋಡಿ, ಕಮಲದ ಹೂಗಳು ಬಹಳ ಚೆನ್ನಾಗಿದೆ. ಒಮ್ಮೆ ಬಂದು ನೀವು ನೋಡ್ಕೊಂಡು ಹೋಗಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ವೆರೈಟಿ ಇದೆ ಇಲ್ಲಿ ಅಂಥೇಳಿ. ತುಂಬ ಚೆನ್ನಾಗಿ, ಇದು ಆನೆಯ ಸೊಂಡಿಲಿಗೆ ಹಾಕುವಂಥ ಒಂದು ಅಲಂಕಾರ. ವರಮಹಾಲಕ್ಷ್ಮಿ ಅಥವಾ ಗೌರಿಗೆ ತಂಬಿಗೆಗೆ ನೀವು ಅಲಂಕಾರವನ್ನು ಮಾಡ್ತೀರಲ್ವಾ ಕೆಳಭಾಗದಲ್ಲಿ ನೋಡಿ, ಇದು ನೋಡಿ, ಇಲ್ಲಿ ದಾರ ಕೊಟ್ಟಿದ್ದಾರೆ. ಈ ದಾರವನ್ನು ನೀವು ತಂಬಿಗೆಗೆ ಕಟ್ಟಿ ಅದರ ಮೇಲೆ ನೀವು ಈ ಥರ ಒಂದು ಮುಖವನ್ನು ಹಾಕಬಹುದು. ನೋಡಿ, ಬಹಳಷ್ಟು ಮುಖವಾಡಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಒಂದು ಕೃಷ್ಣನ ಮುಖ, ಗೌರಿಯ ಮುಖ, ವರಮಹಾಲಕ್ಷ್ಮಿಯ ಮುಖ ಎಲ್ಲವನ್ನು ಇಲ್ಲಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ತೆಂಗಿನಕಾಯಿಗೆ ಮುಖವಾಡ. ಹಿಂದೆ ಅದು ನೋಡಿ ಒಂದು ರಂಧ್ರವನ್ನು ಮಾಡಿರ್ತಾರೆ. ದಾರವನ್ನು ಕಟ್ಟಿ ನೀವು ದೇವಿಯ ಮುಖವಾಡಕ್ಕೆ ಮತ್ತು ತೆಂಗಿನಕಾಯಿಗೆ ನಾವು ಸರಳವಾಗಿ ಮಾಡ್ಕೋತೀವಿ, ನಮಗೆ ಅದ್ದೂರಿ ಬೇಡ ಅಂತ ಹೇಳಿದಾಗ ನಾವು ಇದನ್ನು ಮಾಡ್ಬೋದು. ನೋಡಿ, ಇಲ್ಲಿ ದೊಡ್ಡದು ಚಿಕ್ಕದು ಸೈಜ್ ಸಿಗುತ್ತೆ ನಿಮಗೆ, ಯಾವುದನ್ನು ಬೇಕಾದರೂ ನೀವು ಮಾಡ್ಕೊಳ್ಬೋದು. ಹಾಗೆಯೇ ಕಣ್ಣು ದೇವಿಗೆ ನೋಡಿ, ಇದು ನಾವು ಮುಖವಾಡ ತಗೊಳಕ್ಕಾಗಲ್ಲ ಅಥವಾ ಹೊಸದಾಗಿ ನಾವು ಇವಾಗ ಶುರು ಮಾಡ್ತೀವಿ ಅನ್ನೋರಂಥವ್ರು ಇದನ್ನು ಹಾಕೋಬೋದು. ನೋಡಿ, ಹುಬ್ಬುಗಳಿದೆ, ಕಣ್ಣಿದೆ, ಮೂಗು, ಆಮೇಲೆ ಬಾಯಿ ಎಲ್ಲವನ್ನು ನಾವು ತೆಂಗಿನಕಾಯಿಗೆ ಅಂಟಿಸ್ಕೊಳ್ಬಹುದು. ನೀವು ಫೆವಿಕಲ್ನ ಅಥವಾ ಬೇರೆ ಮೈದಾ ಹಿಟ್ಟಿನ ಸಹಾಯದಿಂದ ಅಂಟಿಸ್ಕೊಂಡು ಅಲಂಕಾರವನ್ನು ಮಾಡಬಹುದು. ತುಂಬ ಚೆನ್ನಾಗಿದೆ. ಆಮೇಲೆ ಇದು ಅಷ್ಟೇ ನೋಡಿ, ತೆಂಗಿನಕಾಯಿಯ ಮೇಲ್ಭಾಗದಲ್ಲಿ ಜುಟ್ಟಿಗೆ ಚುಚ್ಚುವಂಥದ್ದು. ಇದು ಚುಚ್ಚಿದ್ರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಎಷ್ಟು ಮೇಡಮ್ ಇದು ರೇಟ್? ಎಷ್ಟು? 510. ಇದು 510 ಅಂತ ಹೇಳ್ತಾ ಇದ್ದಾರೆ. ಹೀಗೆ ಚುಚ್ಚಿಬಿಟ್ಟೆ ತುಂಬ ಅದು ಇದೆ, ವೈಭವಯುತವಾಗಿ ಅಥವಾ ಗ್ರ್ಯಾಂಡಾಗಿ ಕಾಣುತ್ತೆ.
ಇವೆಲ್ಲ ಕತ್ತಿಗೆ ಹಾಕುವಂತಹದ್ದು, ದಾರವನ್ನು ಹಿಂದ್ಗಡೆ ಏರಿಸ್ಕೊಂಡು ಕತ್ತಿಗೆ ಕಟ್ಟುವಂತಹದ್ದು. ಭಾಳಷ್ಟು ರೀತಿಯಲ್ಲಿ ಅಲಂಕಾರ ಇದೆ ನೋಡಿ. ಮುಖವಾಡಗಳು ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇದು ಗಮ್ ಕಡಿ ಬೆಳ್ಳಿ ವಿಗ್ರಹ ಕಾಣಿಸೋದು ಅಲಂಕಾರ. ಆ ಕಡೆ ನೋಡಿ, ಆ ಕಡೆ ಬಾತುಗಳಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಎರಡು ದೊಡ್ಡ ದೊಡ್ಡ ಹಾರಗಳು ಸಹ ನೀವು ಮಾಡಿ ಹಾಕಬಹುದು. ಇನ್ನೂ ಹಬ್ಬಗಳು ಇನ್ನೂ ಬಹಳ ದಿನ ಇದೆ. ನೀವು ಬಂದು ನಿಮಗೆ ಏನೇನು ಬೇಕೋ ಎಲ್ಲವನ್ನು ತಗೊಂಡು ನಿಮ್ಮ ಹಬ್ಬದ ಒಂದು ಕಳೆಯನ್ನು ಹೆಚ್ಚಿಗೆ ಮಾಡಿಕೊಳ್ಬಹುದು. ಎಷ್ಟು ಚೆನ್ನಾಗಿದೆ ಹಂಗೆ ನೋಡಿ. ಯಾವುದೇ ರೀತಿ ಅಲಂಕಾರಕ್ಕೆ ಇದನ್ನು ಬಳಸ್ಕೊಳ್ಬಹುದು. ನವಿಲು ತುಂಬ ಚೆನ್ನಾಗಿದೆ. ಇದು ನೋಡಿ ತೆಂಗಿನಕಾಯಿಯ ಒಂದು ಇದು ಅಲಂಕಾರ. ಇದು ಗಣೇಶಂದು. ಹಾಗೆ ನೋಡಿ ಬೇರೆ ಬೇರೆ ಅಲಂಕಾರವನ್ನು ಇಲ್ಲಿ ಮಾಡಿಟ್ಟಿದ್ದಾರೆ. ಹೆಸರುಗಳನ್ನು ನೀವು ಬರೆಸ್ಕೊಳ್ಳೋದಾದರೆ, ಯಾವುದೋ ಹುಟ್ಟಿದಬ್ಬ ಇರಬಹುದು ಅಥವಾ ಮದುವೆಗಿರ್ಬೋದು, ಒಂದು 4-5 ದಿವಸ ಮುಂಚೆ ಹೇಳಿದರೆ ಅವರು ಕೆತ್ತಿ ಕೊಡ್ತಾರೆ. ಚೆನ್ನಾಗಿದೆ ನೋಡಿ, ಬೇರೆ ಬೇರೆ ಇದೆ. ಅದೇ ಬಾರ್ಡ್ರ್ ರಂಗೋಲಿ ಕಾಣಿಸೋದು. ಮುಂದೆ ಬಾರ್ಡ್ರ್ ಥರ ಸೈಡಿಗೆ ಬಾರ್ಡ್ರು ಎಷ್ಟೆಷ್ಟು ಅಲಂಕಾರ ಮಾಡ್ತಿರೋ ಮಾಡಿ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂಗಡಿಯವರು. ಸಾಕಷ್ಟು ಇದು ದೇವಿಗೆ ಅಂಟಿಸ್ಕೊಳ್ಳುವಂಥ ತಿಲಕ ಇದೆ ಇದರಲ್ಲಿ. ಇದೆಷ್ಟು ಮೇಡಮ್? 130 ಮೇಡಮ್. 130 ರೂಪಾಯಿ ಕೊಡಿ. ಅದು ಬಾರ್ಕೋಡ್ ಹಾಕೋಬೇಕು. ಎರಡು ಬೇಕಾ? ನೋಡಿ, ಇದು ಮಾಂಗಲ್ಯ, ದೇವಿಗೆ ಮಾಂಗಲ್ಯ. ಹಾಗೆ ಹಿಂದೆ ಗಮ್ ಇರುತ್ತೆ, ಅದನ್ನ ಎಳೆದು ಬಿಟ್ಟು ಮಾಡಿಸ್ಬಿಡೋದು ಅಷ್ಟೇ. ಸೇರಿಗೆ ಅಲಂಕಾರ. ಮೇಡಮ್ ತಗೊಳ್ರಿ. ನೋಡಿ, ಹಿಂದೆ ಪ್ರಭಾವಳಿಯಾಗಿ ಅಂಟಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಡಿಮೆ ಬೆಲೆ ಬೇಕು ಅಂತ ಹೇಳಿದರೆ ಇದು 130 ಹಾಕಿದ್ದಾರೆ. ಸೊ ಸಿಂಪಲ್ಲಾಗಿ ನಾವು ಮಾಡ್ಕೊಳ್ಳೋದಾದರೆ ಈ ಥರ ಹಿಂದುಗಡೆ ದೇವಿಯ ಪ್ರಭಾವಳಿ ಹಿಂದುಗಡೆ ಏನು ಕಳಸವನ್ನು ಹೂಡ್ತಿರಲ್ವ, ಅದರ ಹಿಂಭಾಗದಲ್ಲಿ ಬಟ್ಟೆ ಅಥವಾ ಗೋಡೆಗೆ ಇದನ್ನು ಅಂಟಿಸ್ಕೊಳ್ಳಬಹುದು ನೀವು. ಇದು ತುಂಬ ಚೆನ್ನಾಗಿದೆ ನೋಡಿ. ನಾಮವನ್ನು ಇಟ್ಟಿದ್ದಾರೆ ಇಲ್ಲಿ, ನಾಮ ಇದೆ. ಹಾಗೆಯೇ ಇಲ್ಲಿ ಇಷ್ಟಗಳಿದೆ. ಹಾಗೆಯೇ ಕೃಷ್ಣನ ಒಂದು ಪಾದಗಳು, ಪಾದಗಳು ಸಿಗುತ್ತೆ. 25 ಪೀಸ್ ಇರುತ್ತೆ. 130. ಅರ್ಧ ಕೊಬ್ಬರಿಯಲ್ಲಿ ಸಹ ನೋಡಿ ಅಲಂಕಾರ ಮಾಡಿದ್ದಾರೆ. ಪೂರ್ತಿ ಬೇಕಂತೇನಿಲ್ಲ, ಅರ್ಧ ಕೊಬ್ಬರಿಯಲ್ಲೂ ಸಹ ಡೆಕೋರೇಷನ್ ಮಾಡಿದ್ದಾರೆ. ತಗೊಂಡೋಗಿ ಅಂತ ಅವರು. ಇಲ್ಲೊಂದು ಬುಟ್ಟಿ ಕಾಣಿಸ್ತಾ ಇದೆ ನೋಡಿ. ಇದು ಮದುವೆಗಳಲ್ಲಿ ದಿಬ್ಬಣದ ಗೋಡೆ ಅಂತ ಹೇಳಿ ಕರೀತಾರೆ ಅದನ್ನು, ಅದಕ್ಕೆ ಅಲಂಕಾರ ಮಾಡಿದ್ದಾರೆ. ಇದು ಅಷ್ಟೇ, ಇದು ನೋಡಿ ಬುಟ್ಟಿಗೆ ದಿಬ್ಬಣದ ಗೋಡೆ ಅಂತ ಹೇಳಿ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಿದ್ದು. ಇದು ಬೀಸಣಿಗೆ ಅಂತ ಹೇಳಿ ಮದುವೆಗಳಿಗೆ ಬಳಸುವಂತಹ ಒಂದು ಬೀಸಣಿಗೆ. ಹುಡುಗ ಹುಡುಗಿ ಹೆಸರನ್ನು ಆಮೇಲೆ ಹಾಕ್ಕೋಬೋದು ನೋಡಿ. ಬೊಂಬೆ ಹಬ್ಬಕ್ಕೆ ಏನೇನು ಬೇಕು ನೋಡಿ ನೀವು. ಬೊಂಬೆ ಹಬ್ಬಕ್ಕೆ ಬೊಂಬೆ ಅಂತ ಹೇಳಿದರೆ ದಸರಾದಲ್ಲಿ ನಾವು ಗೊಂಬೆಗಳನ್ನು ಕೂಡಿಸ್ತೀವಲ್ಲ,
ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆಟಿಕೆಗಳು ಇಲ್ಲಿದೆ. ಮತ್ತು ಹಾಗೆಯೇ ಮಡಿಕೆ ಅಲಂಕಾರ, ಮದುವೆಗಳಿಗೆ ಮಡಿಕೆಗಳು ಬೇಕಾಗುತ್ತೆ. ಆ ಮಡಿಕೆಗಳಿಗೆ ಅಲಂಕಾರವನ್ನು ಮಾಡಿದರೆ ತುಂಬ ಚೆನ್ನಾಗಿದೆ. ಧಾರಾಳವಾಗಿ ನಾವು ಖರ್ಚು ಮಾಡಿ ನಾವು ಹಬ್ಬ ಮಾಡ್ತೀವಿ ಅನ್ನೋರಿಗೆ ಇದು ಒಂದು ಪ್ರಶಸ್ತವಾದಂತಹ ಜಾಗ ಅಂತಲೇ ಹೇಳಬಹುದು. ನೋಡಿ ತುಂಬ ಚೆನ್ನಾಗಿದೆ. ಏನು ಸಿಗೋದೇ ಇಲ್ಲ ಇಲ್ಲಿ ಅಂತ ಹೇಳೋ ಹಾಗೆ ಇಲ್ಲ, ಎಲ್ಲವೂ ಸಿಗುತ್ತೆ. ನೋಡಿ ಇದು ಬುಟ್ಟಿಗಳು ನೋಡಿ. ನಾವು ಮದುವೆಗಳಲ್ಲಿ ಗಂಡಿನ ಮನೆಯವರು ಇದರಲ್ಲಿ ಒಂದಷ್ಟು ತಿಂಡಿಗಳನ್ನು ಹಾಕ್ಕೊಂಡು ಧಾರೆ ಮಂಟಪಕ್ಕೆ ತೊಗೊಂಡು ಹೋಗ್ತೀವಿ. ಅಕ್ಕಿ, ಜೀರಿಗೆ, ಬೆಲ್ಲ ಎಲ್ಲ ಅದಕ್ಕೆ ಒಂದು ಬಳಸುವಂತಹ ದಿಬ್ಬಣದ ಗೂಡೆ ಅಂಥೇಳಿ ನಾವು ಇದನ್ನು ಕರಿತೇವೆ. ಅದಕ್ಕೆ ಅಲಂಕಾರ ಮಾಡಿದ್ದಾರೆ, ಚಿಕ್ಕದು ದೊಡ್ಡದು ಎಲ್ಲ. ನೋಡಿ ಸಾಕಷ್ಟು ಶ್ರೀಮಂತಕ್ಕೆ ಇಡುವಂತಹ ಒಂದು ಗೊಂಬೆ. ನಮ್ಮ ಮನೇಲಿ ಏನಾದರೂ ಶ್ರೀಮಂತ ಆಯಿತು ಅಂದರೆ ಆಗ ಅದರ ಒಂದು ಪ್ರತಿನಿಧಿಯಾಗಿ, ಶ್ರೀಮಂತ ಶಾಸ್ತ್ರದ ಒಂದು ಪ್ರತಿನಿಧಿಯಾಗಿ ಗೊಂಬೆಯನ್ನು ಇಡ್ತಾರೆ. ಚೆನ್ನಾಗಿದೆ. ನೋಡಿ ಹಣ್ಣುಗಳನ್ನು ಜೋಡಿಸೋದಕ್ಕೆ ತಟ್ಟೆಗಳು, ಇದು ಚೆನ್ನಾಗಿದೆ. ಬೇಕಾದಷ್ಟು ತಟ್ಟೆಗಳಿದೆ ಇಲ್ಲಿ ನೋಡಿ. ಎಷ್ಟು ಬೇಕೋ ನಿಮಗೆ ತಟ್ಟೆಗಳು, ಸಾಕಷ್ಟು ವೆರೈಟಿಯ ಒಂದು ಡಿಸೈನ್ ತಟ್ಟೆಗಳಿದೆ ಇಲ್ಲಿ. ನಿಮಗೆ ಚಿಕ್ಕದು ಬೇಕಂತ ಹೇಳಿದ್ರೆ ಚಿಕ್ಕ ಚಿಕ್ಕ ತಟ್ಟೆಗಳು ಸಹ ಸಿಗುತ್ತೆ. ನಿಮಗೆ ಮಾರ್ಕೆಟ್ಗೆ ಹೋಗೋದಕ್ಕೆ ಸಮಯ ಇಲ್ಲ ಅಂತ ಹೇಳಿದ್ರೆ ನೀವು ಇಲ್ಲಿ ಬರಬಹುದು. ಇದು ಅರಿಶಿನ ಕುಂಕುಮವನ್ನು ಸುತ್ತಿಟ್ಟಿರ್ತಾರೆ. ಇದರಲ್ಲಿ ಮದುವೆಗಳಲ್ಲಿ ಮುತ್ತೈದರಿಗೆ ಕೊಡುವಂತಹದ್ದು ಅರಿಶಿನ ಕುಂಕುಮ. ತಟ್ಟೆಗಳು, ಕುಂಕುಮದ ತಟ್ಟೆ. ನೀವು ವರಮಹಾಲಕ್ಷ್ಮಿ ಅಥವಾ ಗೌರಿ ಹಬ್ಬಕ್ಕೆ ನೀವು ದಾನ ಕೊಡೋದಾದರೆ ಪೂಜೆ ನಂತರ ಇದನ್ನು ಕೊಡಬಹುದು. ಪುಟ್ಟ ಪುಟ್ಟ ತಟ್ಟೆಗಳನ್ನು ನೋಡಿ, ಹೀಗೆ ಅರಿಶಿನ ಕುಂಕುಮವನ್ನು ಕೊಡುವಂತಹ ತಟ್ಟೆಗಳು. ಇದರಲ್ಲಿ ಬಹಳಷ್ಟು ವೆರೈಟಿಯನ್ನು ನೀವು ನೋಡ್ತೀರ. ಕರೆಂಟ್ ಹೋಯಿತು. ಹೀಗೆ ಇದರಲ್ಲಿ ಮುಚ್ಚಳ ಇರುತ್ತೆ, ಇದನ್ನು ತೆಗೆಯುವಂಥದ್ದು. ನೋಡಿ ಇದು ಓಪನ್ ಆಗಿದೆ. ಇದು ಒಂದು ಮಾತ್ರ ಬೇರೆ ಇದೆ. ನೋಡಿ ಇದು ಸಿಂಗಲ್ ನೀವು ಕೊಡೋದಾದರೆ ನೋಡಿ ಇದು ಚೆನ್ನಾಗಿದೆ. ಬೇರೆ ಬೇರೆ ರೀತಿಯಲ್ಲಿ ನೋಡಿ ಕೊಡಬಹುದು. ವರಮಹಾಲಕ್ಷ್ಮಿ ಪಕ್ಕದಲ್ಲಿ ನೀವು ಆನೆಯನ್ನು ಇಡೋದಾದರೆ ಹೀಗೆ ರೆಡಿ ಮಾಡಿದ್ದಾರೆ. ಇದು ಹಾಗೆಯೇ ಹಾರ ಮೆಟಲಲ್ಲಿ ಇದು ಬಹಳಷ್ಟು ವರ್ಷಗಳ ಕಾಲ ನೀವು ಇದನ್ನು ಬಳಸಬಹುದು. ನೋಡಿ ತುಂಬ ಚೆನ್ನಾಗಿದೆ.
ರಂಗೋಲಿಯನ್ನು ನೀವು ಅಂಟಿಸ್ಕೊಳ್ಬೋದು ಅಥವಾ ಹಾಗೆ ಇಟ್ಟು ಎತ್ತಿಡಬಹುದು. ಇಷ್ಟು ಬಗೆಯ ಒಂದು ರಂಗೋಲಿಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ಅಂಟಿಸುವಂತಹದ್ದು, ಸ್ಟಿಕ್ಕರ್ ಅಂತ ಏನು ಕರಿತೀವಲ್ಲ ಆದ ರಂಗೋಲಿ. ಮದುವೆ ಬೇಕಾದಂತಹ ಬೇರೆ ಬೇರೆಯ ಛತ್ರಿಗಳು ಸಹ ಇಲ್ಲಿ ಸಿಗುತ್ತೆ. ಛತ್ರಿಗಳು ದಿಬ್ಬಣಕ್ಕೆ ಗಂಡನ್ನು ಕರ್ಕೊಂಡು ಬರಬೇಕಾದ್ರೆ ಛತ್ರಿಗಳು ಬೇಕಲ್ವಾ, ಸಿಗುತ್ತೆ. ಎಷ್ಟಿದೆ ರೇಟ್ ಇದು? 4,420 ಇದೆ. ಹೌದಾ, 4,420 ಅಂದರೆ 4,400 ಚಿಲ್ಲರೆ ಹೇಳ್ತಾ ಇದ್ದಾರೆ ನೋಡಿ. ಇದು ಏನು ವಿಶೇಷ ಇದ್ರದ್ದು ಅಂತ ಹೇಳಿದ್ರೆ ಒಳಗಡೆ ಬಲ್ಬ್ ಕಾಣಿಸ್ತಾ ಇದೆ ನೋಡಿ ಇಲ್ಲಿ, ಇಲ್ವಾ? ಈ ಬಲ್ಪು ಇದು ಆನ್ ಆಗುತ್ತೆ. ಇಲ್ಲಿ ಪ್ಲಗ್ ಇದೆ ನೋಡಿ, ಇಲ್ಲಿ ಪ್ಲಗ್ ಇದೆ, ಇದು ಆನ್ ಆಗುತ್ತೆ. ನೀವು ಪ್ಲಗ್ ಹಾಕಿದೆ ಪೂಜೆ ಮಾಡುವಾಗ ಹಾಕಿದಾಗ ಇದು ಆನ್ ಆಗಿರುತ್ತೆ. ನೀವು ಇಲ್ಲಿ ಬೇಕಾದರೆ ಯಾವುದಾದ್ರೂ ಹೂಗಳನ್ನು ಅಂಟಿಸ್ಕೊಳ್ಬಹುದು. ಮಧ್ಯದಲ್ಲಿ ಒಂದು ಕಳಸವನ್ನು ಇಟ್ಟು ನೀವು ಪೂಜೆ ಮಾಡಬಹುದಾದಂಥದ್ದು. ನೋಡಿ ತುಂಬ ಚೆನ್ನಾಗಿದೆ. ಕಳಸವನ್ನು ಮಧ್ಯದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಳ್ಳೋದಕ್ಕೆ ಬೇಕಾಗಿದೆ. ಇಲ್ಲ, ನಾನು 200 ರೂಪಾಯಿ ಕೊಡ್ತೀನಿ, ಆಮೇಲೆ ಸ್ವಲ್ಪ ಗೂಗಲ್ ಪೇ ಮಾಡ್ತಿದ್ದೆ, ಅದು ತಗೊಂಡೋಗಿದ್ದೆ ಮಾಡಿಸಿದ್ದೆ. ಅವ್ರು ಬಂದೇರ್ ಗಂಟೆ ಹೋಗ್ಬೇಕಂತ. ನೋಡಿ, ನೀವು ವರಮಹಾಲಕ್ಷ್ಮಿಗೆ ಇರಬಹುದು ಅಥವಾ ಗೌರಿ ಹಬ್ಬಕ್ಕೆ ಇರಬಹುದು ಅಥವಾ ಯಾವುದೇ ಮದುವೆಗಳಿಗಿರ್ಬೋದು, ಶ್ರೀಮಂತ ಇರ್ಬೋದು, ಪ್ರತಿಯೊಂದಕ್ಕೂ ಬೇಕಾದಷ್ಟು ಇಲ್ಲಿ ಅಲಂಕಾರ ಸಾಮಗ್ರಿಗಳು ಸಿಗುತ್ತೆ. ಹೊರಗಡೆ ಹೋಗಿ ಏನಾದ್ರು ಈ ಥರ ನೋಡಿ ಬಂದ್ರೆ ಅಟ್ಲೀಸ್ಟ್ ಇಲ್ಲಿದ್ರೆ ನಾವು ಎತ್ತಿಟ್ಟಿರ್ತೀವಿ. ನೋಡಿ ಎಷ್ಟೊಂದು ಒಂದು ವೆರೈಟಿ ಇದೆ. ಖಾಲಿಗೋಸ್ಕರ ಕೊಡ್ತಾರೆ. ಏ ಮಮ್ಮು, ಡಿಫ್ರೆಂಟ್ ಆಗಿ ಮಾಡಿದ್ದೀವಿ ಎಲ್ಲ ಸ್ಟೋವ್. ನಿಕ್ಕೆ ಕೊಟ್ಟಿಲ್ಲ, ನಿಚ್ಚೆ ಇಲ್ಲಷ್ಟೇ. ಇದು ಗಣೇಶಂದು ದೊಡ್ಡದಾದಂಥ ಬುಟ್ಟಿ, ಒಳಗಡೆ ವರಮಹಾಲಕ್ಷ್ಮಿನ ಕೂಡಿಸುವಂಥದ್ದು. ಮೇಡಮ್ ಇದು ಎಷ್ಟಾಗುತ್ತೆ ಬೆಲೆ? ಇದು ಎಷ್ಟಾಗುತ್ತೆ? ಇದು 2,130 ರೂಪಾಯಿ. ನೋಡಿ, ಇದು 2,130 ಅಂತೆ. ಒಂದು ವರ್ಷ ತೊಗೊಂಡ್ಬಿಟ್ರೆ ನೀವು ಪದೇ ಪದೇ ತೊಗೊಳ್ಳೋ ಅಗತ್ಯನೇ ಇಲ್ಲ. ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಮಾಡಬಹುದು, ಆದರೆ ಅದಕ್ಕೆ ಬೇಕಾದಂಥ ಸಾಮಾನುಗಳನ್ನೆಲ್ಲ ತಂದು ಮಾಡೋದು ಕಷ್ಟ. ಹಾಗಾಗಿ ರೆಡಿ ಬೇಕಾದಂಥವ್ರು ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸ್ವಲ್ಪ ಚಿಕ್ಕದಾದಂಥದ್ದಿದೆ. ದಸರಾ ಗೊಂಬೆಗಳಿಗೆ ಬೇಕಾದರೆ ನೀವು ಅಲಂಕಾರ ಮಾಡ್ಕೊಳ್ಬಹುದು. ಕೇಳುತ್ತೆ. ಲೈಟ್ ಬಂತು, ಬೆಳಕು ಬಂತು. ನೋಡಿ ಎಷ್ಟು ಚೆನ್ನಾಗಿದೆ. ಒಂದಕ್ಕಿಂತ ಒಂದು. ಅದೇ ಇಲ್ಲಿ ಇದು ಮರದ ಆಟಿಕೆಗಳು ಸಹ. ಮರದ ಆಟಿಕೆಗಳು. ಇದು ಗೊಂಬೆ ಹಬ್ಬ ಅಂತ ನಾವು ದಸರಾ ಏನು ಹೇಳ್ತೀವಲ್ಲ ಅದು. ನೋಡಿ, ಇದು ಸ್ಪ್ರಿಂಗ್ ಹಾಕಿದ್ದಾರೆ. ಹತ್ತಿಯಲ್ಲಿ ಮಾಡಿದಂತಹ ಮಗ್ಗಿನ ಜಡೆಗಳು. ನೀವು ಗೌರಿ ಪೂಜೆಗೆ ಮತ್ತು ವರಮಹಾಲಕ್ಷ್ಮಿಗೆ ಬೇಕಾದಂತಹ ಎಲ್ಲ ಥರದ ಒಂದು ಜಡೆಗಳು. ಇದೆಲ್ಲ ಬೇರೆ
ಇವೆಲ್ಲ ಬೇರೆ ಬೇರೆ ಇದೆ. ನೀವು ಇದನ್ನು ಬಿಡಿಸ್ಕೊಂಡು ಒಂದೊಂದಕ್ಕೆ ನೀವು ಸಪ್ರೇಟಾಗಿ ಹಾಕ್ಕೋಬೇಕು. ಸೆಟ್ ಪೂರ್ತಿ ಸಿಗುತ್ತೆ ಇಲ್ಲಿ. ಇದು ಅಷ್ಟೇ. ಬಿದಿರಿನ ಬುಟ್ಟಿ ಸಹ ಇದೆ ಇಲ್ಲಿ. ಬಿದಿರಿನ ಬುಟ್ಟಿನ ನೋಡಿ, ಇದು ಬಿದಿರಿನ ಬುಟ್ಟಿ ಚೆನ್ನಾಗಿರುತ್ತೆ. ನಮ್ಮ ಯೂಟ್ಯೂಬರ್ಸ್ಗೆ ಬೇಕಾಗುತ್ತೆ ನೋಡಿ ಇದು. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯೂಟ್ಯೂಬರ್ಸ್, ಒಮ್ಮೆ ಬನ್ನಿ ತಗೊಳ್ಳಿ. ನಿಮಗೆ ತರಕಾರಿ, ಹೂವು, ಹಣ್ಣನ್ನು ಡೆಕೋರೇಟ್ ಮಾಡೋದಕ್ಕೆ ಬೇಕಾಗುತ್ತೆ. ಬಹಳಷ್ಟು ವೆರೈಟಿಗಳಿದೆ ನೋಡಿ. ಎಷ್ಟು ಬೇಕಾದ್ರೆ ಅಷ್ಟು ಇದೆ. ಹಾಗೆ ಇದು ದೇವಸ್ಥಾನಕ್ಕೆ ಬುಟ್ಟಿಗಳನ್ನು ನೀವು ಅಲಂಕಾರ ಮಾಡೋಕ್ಕಾದ್ರೂ ತೊಗೋಬೋದು ಅಥವಾ ಬಳಸೋಕ್ಕಾದ್ರೂ ತೊಗೋಬೋದು. ಬಹಳಷ್ಟು ವೆರೈಟಿಯ ಒಂದು ಬುಟ್ಟಿಗಳನ್ನು ನೀವು ನೋಡ್ತೀರಿ ನೋಡಿ. ಇದು ಬುಟ್ಟಿಗೆ ಡೆಕೋರೇಷನ್ ಮಾಡಿರುವಂಥದ್ದು ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಅಲ್ಲಲ್ಲಿ ಮಾಡಿ ಹಾಕ್ಬೋದು. ಏನಿಲ್ಲ ಅಂತ ನೀವು ಕೇಳಬೇಕು ಈ ಅಂಗಡಿನಲ್ಲಿ ಎಲ್ಲ. ಪೂಜೆ ಐಟಮ್ ಏನಿಲ್ಲ ನನಗೆ. ಪೂಜೆಗೆ ನನ್ನ ಮದುವೆಗೆಲ್ಲ ಇಲ್ಲೇ ಬಂದು ತೊಗೊಂಡಿದ್ದು. ಆಮೇಲೆ ಇದು ಪರ್ಸ್ ಅನಿಸುತ್ತೆ, ಅದರಲ್ಲಿ ಎಲ್ಲವನ್ನು ಹಾಕಿಡಬಹುದು. ಬಾಕ್ಸ್ ಇರುತ್ತೆ ಒಳಗಡೆ, ಬ್ಲೌಸ್ ಪೀಸನ್ನು ಬಾಕ್ಸ್ಗಳು ನೋಡಿ. ಇಲ್ಲಿ ಚಾಪೆ ಮತ್ತು ಕಂಬಳಿ. ಇದು ಕಂಬಳಿದೇನಾ? ಇದು ಬಿಳಿದು ಇರುತ್ತಲ್ವಾ? ನೋಡಿ, ಇದು ಬಿಳಿ ಕಂಬಳಿಗಳು. ಬೆನ್ನು ಬರೋವಂಥವ್ರು ಇದನ್ನು ಹಾಸ್ಕೊಂಡು ಮಲಗೋದ್ರಿಂದ ಬೆನ್ನು ಬರೋದಿಲ್ಲ. ಇದರಲ್ಲಿ ಬಿಳಿ ಬರುತ್ತೆ, ಇಲ್ಲಿ ಬಿಳಿ ಇಲ್ಲ. ಯಾರಿಗಾದ್ರೂ ಸೊಂಟ ನೋವು ಅಥವಾ ಬೆನ್ನು ನೋವು ಇರೋವಂಥವ್ರು ಈ ಉಲ್ಲನ್ ಕಂಬಳಿ ಅದನ್ನು ಹಾಕಿ ಮಲ್ಕೊಳ್ಳೋದ್ರಿಂದ ಬೆನ್ನು ಕಡಿಮೆ ಆಗುತ್ತೆ. ಇದರಲ್ಲಿ ಬಿಳಿ ಕಂಬಳಿ ಒಳ್ಳೆಯದು. ನೋಡಿ, ಇದು ಕಪ್ಪು ಕಂಬಳಿ ಹಾಸಿ ನಾನು ತೋರಿಸ್ತೀನಿ ನೋಡಿ. ಇದು ನೋಡಿ, ಹೀಗೆ ಇದು ದೇಹದ ಒಂದು ಉಷ್ಣತೆಯನ್ನು, ಶೀತವನ್ನು ಕಡಿಮೆಗೊಳಿಸುತ್ತೆ ಆ ಥರದ್ದು ಇದು ಕಂಬಳಿ. ಇದರಲ್ಲಿ ಬಿಳಿದು ತೊಗೊಂಡ್ರೆ ಅದು ಬೆನ್ನು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ನಾನು ಕೇಳಿದ್ದೀನಿ ಅನುಭವಿಗಳು. ಕಂಬಳಿಗಳು ಸಿಗೋದು ಅಪರೂಪ, ಹುಡ್ಕೊಂಡು ಹೋಗಬೇಕು. ಆದರೆ ಇಲ್ಲಿ ಮಾತ್ರ ಒಂದು ಕಪ್ಪು ಕಂಬಳಿಗಳು ಸಿಗುತ್ತೆ. ಕುರಿ ಉಣ್ಣೆಯಿಂದ ಮಾಡಿದಂಥದ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಬೆನ್ನು ನೋವಿಗೆ ತುಂಬ ಒಳ್ಳೆಯದು ಅನ್ನೋದು ಮಾತ್ರ ನನಗೆ ಗೊತ್ತು. ಅದು ಬಿಳಿಯ ಕಂಬಳಿ ಅಂಥೇಳಿ ಹೇಳ್ಬೋದು. ನೋಡಿ, ಇಲ್ಲಿ ನೋಡಿ ಒಂದು ಅಮ್ಮನವರನ್ನು ನಾವು ಹೇಗೆ ಅಲಂಕಾರ ಮಾಡ್ಬೋದು, ಕೂಡಿಸಿ ನೋಡಿ ಸಂತೋಷ ಪಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಅಂಗಡಿನಲ್ಲೇ ಇದೆ. ನಾನು ತಗೊಂಡಿದ್ದೇನೆ. ನೋಡಿ, ಇದು ಒಂದು ವಾಲ್ ಹ್ಯಾಂಗಿಂಗ್ ಅಂತ ಹೇಳಿ ಕರಿತೀವಿ. ಗೋಡೆಯ ಅಲಂಕಾರಿಕ ಒಂದು ಚಿತ್ರ ಅಥವಾ ಒಂದು ಆಟಿಕೆ ಅಂತ ಹೇಳ್ಬೋದು. ಇದು ನೋಡಿ, ತೋರಣವಾಗಿ ನಾವು ಬಳಸ್ಬೋದು. ಅಥವಾ ನೀವು ದೇವಿಯನ್ನು ಕೂಡಿಸಿದಾಗ ಮೇಲೆ ಇದನ್ನು ಹಾಕಬಹುದು. ಭಾಳ ಚೆನ್ನಾಗಿದೆ.
ಭಾಳಷ್ಟು ವೆರೈಟಿ ಇದೆ ನೋಡಿ ಇದರಲ್ಲಿ. ಇರಲಿ ಪರವಾಗಿಲ್ಲ. ನೋಡಿ, ಒಂದಕ್ಕಿಂತ ಒಂದು ತೋರಣಗಳು ಚೆನ್ನಾಗಿದೆ. ಈ ತೋರಣ ಒಂದು 4 ಫ್ಲೋರ್ಗಳಲ್ಲಿ ಇದೆ. ನಮಗೆ ಪೂಜಾ ಸಾಮಗ್ರಿಗಳು, ಮದುವೆ ಸಾಮಗ್ರಿಗಳು ಇರ್ಬೋದು, ಹಬ್ಬದ್ದು ಎಲ್ಲ. ಆಗಿರುವಂತಹ ನೋಡಿ, ಇದು ನಾನು ಇದು ನೋಡಿದ ತಕ್ಷಣ ಸೇರ್ ಅಂದ್ಕೊಂಡೆ ಇಲ್ಲಿ. ಆದರೆ ಇದು ಸೇರಲ್ಲ. ಏನು ಗೊತ್ತಾ, ನೀವು ಬಾಳೆ ಕಂಬವನ್ನು ಇದರೊಳಗಡೆ ಅಕ್ಕಿ ಅಥವಾ ಬೇರೆ ಏನಾದರೂ ಧಾನ್ಯಗಳನ್ನು ತುಂಬಿಟ್ಟು ಬಾಳೆ ಕಂಬವನ್ನು ಆ ಕಡೆ ಈ ಕಡೆ ದೇವಿಗೆ ನೆಡುವಂಥದ್ದು ಅಂತ ಹೇಳಿದರು. ನೋಡಿ, ಸಾಕಷ್ಟು ವೆರೈಟಿಗಳಿದೆ ಇಲ್ಲಿ. ನೋಡಿ, ಎಷ್ಟು ಬೇಕು ನಿಮಗೆ, ಯಾವ ಯಾವ ಬಣ್ಣದ್ದು ಬೇಕೋ ಅಷ್ಟು ಇದೆ. ನೋಡಿ, ಹಸಿರಿದೆ, ಬೇಕಾದಷ್ಟು ಬಣ್ಣದಲ್ಲಿ ನಿಮಗೆ ಸಿಗುತ್ತೆ. ನೋಡಿ, ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ಸಾಕಷ್ಟು ಬಣ್ಣಗಳಲ್ಲಿ ನಿಮಗೆ ಬಾಳೆಕಂದು ನೆಡುವಂಥದ್ದನ್ನು ಅಲಂಕಾರ ಮಾಡಿದ್ದಾರೆ. ನೀವು ತಗೊಳ್ಬಹುದು. ಇದರ ಬೆಲೆಯನ್ನು ನಾನು ನೋಡಲಿಲ್ಲ. ಮೇಡಮ್, ಇದು ರೇಟ್ ಎಷ್ಟು? 640 ಮೇಡಮ್. 640 ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ಜೊತೆಗೆ ತುಂಬ ಭಾರವಾಗಿದೆ. ಅದು ಆ ಕಡೆ ಈ ಕಡೆ ಬಾಳೆ ಕಂದನ್ನು ನೆಡುವಂತಹದ್ದು. ಯಾವ್ದು ಸಿಕ್ಕಿಲ್ಲ ಅಂದ್ರೆ ಬ್ಯಾಂಗಲ್ ಸ್ಟೋರಲ್ಲಿ ಇಲ್ಲೇ ಸಿಗುತ್ತೆ. ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಆ ಕಡೆ ಈ ಕಡೆ ದೀಪಗಳನ್ನ ಇಟ್ಟಾಗ ಇಡುವಂಥದ್ದು. ಇದು ಬಾಳೆಕಂದು ಸಿಕ್ಸೋದು. ನೋಡಿ, ಎಷ್ಟು ಚೆನ್ನಾಗಿದೆ. ಸುಮ್ಮನೆ ದೇವಿ ಆ ಕಡೆ ಈ ಕಡೆ ಅಲಂಕಾರಕ್ಕೆ ಇಡುವಂಥದ್ದು. ದೀಪದ ಪಕ್ಕದಲ್ಲಿ ಇಡಬಹುದು. ಚೆನ್ನಾಗಿದೆ. ಸೈಲೆಂಟ್ ಆಗೋಗಿದೆ ಫೋನ್. ಒಳಗೆ ಸೈಲೆಂಟ್ ಮಾಡ್ಬಿಟ್ಟಿದ್ದಾರ ಹಂಗೆ. ಪೂರ್ತಿ ಕಾಣಿಸುತ್ತೆ ನೋಡಿ, ಇಲ್ಲಿಂದ ಮೇಲಿಂದ. ಅಲ್ಲಿ ಆಕ್ಚುಲಿ ಇವಾಗ ಅದು ಲೈಟನ್ನು ಹಾಕಿದ್ದಾರೆ, ಪ್ಲಗ್. ಹೇಗೆ ಕಾಣುತ್ತೆ ನೋಡಿ ಪೂರ್ತಿ. ಇದು ನೋಡಿ, ಇದು ದೇವಿಯನ್ನು ಒಳಗಡೆ ಕೂಡ್ಸೋದಕ್ಕೆ ಇದು ಪ್ಯಾಕ್ ಮಾಡಿದ್ದಾರೆ. ಮಣೆ ಥರ ಇದು ನೋಡಿ. ಇದು ಹಿಂಭಾಗದಲ್ಲಿ ತೋರಿಸ್ತೀನಿ. ಹೀಗೆ ಮಾಡಿಟ್ಟಿದ್ದಾರೆ. ನಾವು ಇದನ್ನು ಇಟ್ಬಿಟ್ಟು ಇದರ ಮಧ್ಯದಲ್ಲಿ ದೇವಿಯನ್ನು ಕೂಡಿಸುವಂಥದ್ದು. ಇದರಲ್ಲಿ ಬೇರೆ ಬೇರೆ ಬಣ್ಣಗಳಿದೆ. ಆ ಬಣ್ಣಗಳನ್ನು ಇದು ಕವರ್ ಹಾಕಿದ್ದಾರೆ. ತೆಗೆದ್ರೆ ಮಧ್ಯದಲ್ಲಿ ದೇವರು ಕೂಡಿಸುವಂಥದ್ದು. ಭಾಳಷ್ಟು ಇದೆ. ಎಷ್ಟು ಬೇಕೋ ಅಷ್ಟು 2 ಬಣ್ಣಗಳಲ್ಲಿ ಇದೆ, ಕೆಂಪು ಮತ್ತು ಗುಲಾಬಿ ಕಲರ್ದಲ್ಲಿ. ಒಂದ್ಸರಿ ಕಳಿಸಿ ಮೇಲೆ ವೆರೈಟಿ ಇದೆ ತೋರಿಸ್ತೀನಿ. ಎಷ್ಟು ಬೇಕಾದರಷ್ಟು ಬಳೆಗಳು ಸಿಗುತ್ತೆ ನಿಮಗೆ. ಸಾಕಷ್ಟು ಬಳೆಗಳು. ನೋಡಿ ಮೇಡಮ್, ಬಂದಿದೆ ಆ ಸೈಡ್ ಇರೋದು.
ಮೇಡಮ್ ಬೇರೆ ಏನಾದ್ರು ಬೇಕಾ ನಿಮ್ಗೆ 3 4